ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಕನ್ನಡ ಚಲನಚಿತ್ರ ಮೃತ್ಯುಂಜಯ ಬಿಡುಗಡೆ. ಎಸ್ ಸಜ್ಜನ್ ನಿರ್ದೇಶನದ ಹಿತೇಶ್ ಹಿರೇಮಠ್ ನಟಿಸಿರುವ ಮೃತ್ಯುಂಜಯ ಚಲನಚಿತ್ರ ಸಿಂದಗಿ ನಗರದ ಸಂಗಮ್ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ಮಾಡುವ ಮುಖಾಂತರ ಅಧಿಕೃತವಾಗಿ ಬಿಡುಗಡೆ ಮಾಡಲಾಯಿತು. ಸಿಂದಗಿ ನಗರದ ಶಾಸಕರಾದ ಅಶೋಕ್ ಮನಗೂಳಿ, ನಿರ್ದೇಶಕರಾದ ಎಸ್ ಸಜ್ಜನ್, ನಿರ್ಮಾಪಕರು ಶೈಲಜಾ ಪ್ರಕಾಶ್, ಚಿತ್ರನಟ ಹಿತೇಶ್ ಹಿರೇಮಠ್ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷರಾದ ಎಸ್.ಬಿ. ಪಾಟೀಲ್, ಗಣ್ಯ ವ್ಯಾಪಾರಸ್ಥರಾದ ಅಶೋಕ್ ವಾರದ್, ಶ್ರೀಮಂತ್ ಮಲ್ಲೇಶ್, ದಲಿತ ಸೇನೆ ತಾಲೂಕು ಅಧ್ಯಕ್ಷರಾದ ಮಹೇಶ್ ಜಾಬಾನೂರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಚಂದ್ರಶೇಖರ್ ಶಿವಾಚಾರ್ಯರು ಹಿರೇಮಠ ಆಲ್ಮೇಲ್ ಹಾಗೂ ಅಭಿನವ ರುದ್ರಮಣಿ ಶಿವಾಚಾರ್ಯರು ಎಂಕ್ರೆಂಚಿ ಅವರು ಆಶೀರ್ವಚನ ನೀಡಿದರು. ನನ್ನ ಹೆಸರು ಎಸ್ ಸಜ್ಜನ್ ಅಂತ. ನಾನೀಗಾಗಲೇ ಕನ್ನಡದಲ್ಲಿ 3 ಚಿತ್ರಗಳನ್ನ ಮತ್ತು ತೆಲುಗುದಲ್ಲಿ 1 ಚಿತ್ರಗಳನ್ನ ನಿರ್ದೇಶನ ಮಾಡಿದ್ದೀನಿ. ನನ್ನ ಕೊನೆಯ ಚಿತ್ರಕ್ಕೆ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಕೂಡ ತಗೊಂಡಿದ್ದೀನಿ. ಬೆಸ್ಟ್ ಸಿನಿಮಾ ಅನ್ನೋ ಒಂದು ಪ್ರಶಸ್ತಿ ಅಂತ, 4 ವಾಟ್ಸ್ ಅನ್ನೋ ಒಂದು ಚಿತ್ರಕ್ಕೆ ಪ್ರಶಸ್ತಿಯನ್ನು ತಗೊಂಡಿದ್ದೀನಿ. ಅದಾದ ನಂತರ ಬರ್ತಾ ಇರ್ತಕ್ಕಂಥ ಸಿನಿಮಾ ಈ ಮೃತ್ಯುಂಜಯ ಸಿನಿಮಾ. ಮೃತ್ಯುಂಜಯ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರ್ತಿದ್ದಂಗೆ ಸಾವನ್ನ ಗೆದ್ದಿರುವಂತವನು ಅಂತ. ಮೃತ್ಯುವನ್ನ ಯಾರು ಜಯಿಸ್ತಾರೆ ಅವನನ್ನ ನಾವು ಮೃತ್ಯುಂಜಯ ಅಂತ ಕರಿತೀವಿ. ಮನುಷ್ಯನಿಗೆ ಸಾವು ಅಂತಂದ್ರೆ ಎಲ್ಲಾ ರೀತಿಯಿಂದ ಬರೀ ಸತ್ತಾಗ ನಾವು ಉಸಿರೋದ್ರ ಮಾತ್ರ ಸಾವು ಅಂತ ಅನ್ನೋದಲ್ಲ. ಕೆಲವೊಂದ್ಸತಿ ನಾವು ಜೀವನದಲ್ಲಿ ಅಚೀವ್ ಮಾಡಕ್ಕಾಗದೆ ಸೋತಾಗ್ಲೂ ಅದು ಒಂದು ಸಾವನ್ನ ತೋರಿಸಿರುತ್ತೆ ನಮ್ಗೆ. ಅಯ್ಯೋ ಇನ್ನೇನಪ್ಪ ಬದುಕಿ ಇನ್ನೇನಪ್ಪ ಮಾಡೋದು ಅನ್ನೋಂಥದ್ದು ಎಲ್ಲರಿಗೂ ಸಾಮಾನ್ಯವಾಗಿ ಬಂದು ಹೋಗುವಂತ ವಿಚಾರಗಳು. ಸೊ ಪ್ರತಿ ಹಂತದಲ್ಲಿ ನಾವು ಯಾವಾಗ ಕುಗ್ಗುತ್ತಾ ಹೋಗ್ತೀವಿ, ಆ ಕುಗ್ಗುವಂತ ವಿಚಾರಗಳನ್ನ ನಾವು ಗೆಲ್ತಾ ಹೋದಾಗ ನಾವು ಸಾವನ್ನ ಗೆಲ್ತಾ ಹೋಗ್ತೀವಿ ಅಂತಕ್ಕಂಥದ್ದು. ನಮ್ಮಲ್ಲಿ ಯಾವಾಗ ಸಂತೋಷ ಮತ್ತೆ ಯಶಸ್ವನ್ನ ನಮ್ಮ ಅಂತರಂಗದಿಂದ ನಾವು ಯಾವಾಗ ಶುದ್ಧಿ ಆಗ್ತಾ ಹೋಗ್ತೀವಿ, ನಾವು ಸಾವನ್ನ ಗೆಲ್ತಾ ಹೋಗ್ತೀವಿ. ಯಾವ್ದು BP ಬರಂಗಿಲ್ಲ, ಶುಗರ್ ಬರಂಗಿಲ್ಲ, ಎಂಥದ್ದು ಬರಂಗಿಲ್ಲ, ನಮ್ಮ ಆಯಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಉದ್ದೇಶದಿಂದ ಕೆಲವೊಂದು ನಾವೆಲ್ಲ ಹಾಕಿದೀವಿ ದ ಎಫೆಕ್ಟ್ಸ್ ಆಫ್ ಕರ್ಮ ಅಂತ. ಅಂದ್ರೆ ನಾವೇನ್ ಮಾಡಿರ್ತೀವಿ ನಮ್ಮ ಪಾಪಕರ್ಮಗಳೇ ನಮ್ಮನ್ನ ಕಾಡುತ್ತೆ, ಬೇರೆ ಯಾವುದೂ ಅಲ್ಲ. ನಾವು ಮಾಡಿರ್ತಕ್ಕಂಥ ಪಾಪಕರ್ಮಗಳೇ ನಮ್ಮನ್ನ ಕಾಡುತ್ತೆ, ಅದೇ ನಮ್ಮ ಆಯಸ್ಸನ್ನ ಹೆಚ್ಚಿಸುತ್ತೆ, ನಮ್ಮ ಆಯಸ್ಸನ್ನ ಕುಗ್ಸುತ್ತೆ. ಸೊ ಆ ತರದ ಒಂದು ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥ ಒಂದು ಸಿನಿಮಾ ಇದು. ಈ ಸಿನಿಮಾದ ವಿಶೇಷ ಏನಂತಂದ್ರೆ ಸತತ 198 ಗಂಟೆಗಳ ಕಾಲ ವಿತೌಟ್ ಬ್ರೇಕ್ ಮಾಡಿರತಕ್ಕಂಥ ಒಂದು ಸಿನಿಮಾ ಇದು. ಹಿತೇಶ್ ಹಿರೇಮಠ್ ಅವರು ಈ ಸಿನಿಮಾ ಅವ್ರಿಗೆ ಮೊದಲನೇ ಸಿನಿಮಾ, ಬಟ್ ಬಿಡುಗಡೆ ಆಗ್ತಾ ಇರ್ತಕ್ಕಂಥದ್ದು 2ನೇ ಸಿನಿಮಾ. ಇದಕ್ಕೆ ಮುಂಚೆ ಅವ್ರದ್ದು ಲಕ್ಷ್ಯ ಅಂತ ಒಂದು ಸಿನಿಮಾನ ರಿಲೀಸ್ ಆಗಿತ್ತು, ಅದಾದ್ರ ನಿರ್ದೇಶಕರು ಕೂಡ ಇಲ್ಲೇ ಇದ್ದಾರೆ. ಸೊ ಇದು ಅವರ 2ನೇ ಚಿತ್ರ. ಸೊ ಇದು ಸದ್ಯಕ್ಕೆ ನಾವು ಬಿಜಾಪುರ ಮತ್ತೆ ಬಾಗಲಕೋಟೆ, ರಾಯಚೂರು ವಿಭಾಗದಲ್ಲಿ ಬಿಡುಗಡೆನ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಮತ್ತೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಿಗೆ ಎಕ್ಸ್ಟೆಂಡ್ ಮಾಡ್ತಾ ಇದೀವಿ. ನೀವೆಲ್ಲರೂ ಇಷ್ಟು ಪ್ರೀತಿ ವಿಶ್ವಾಸ ತೋರಿಸಿರೋದು, ಹಿರೇಮಠ್ ಗುರುಗಳು ನಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡ್ಬಂದು ನಿಮ್ಮೆಲ್ಲರೂ ಪರಿಚಯ ಮಾಡ್ತಿರೋದು, ನಿಮ್ಮಂತ ಒಂದು ಈ ಸಪೋರ್ಟ್ ಸಿಗ್ತಾ ಇದೆಲ್ಲ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಯಾಕಂತಂದ್ರೆ ಇವತ್ತು ಸಿನಿಮಾ ಹೆಂಗಾಗಿದೆ ಅಂತಂದ್ರೆ ಎಲ್ಲ ಮೊಬೈಲ್ ಬಂದ್ಬಿಟ್ಟಿದೆ. ಮೊಬೈಲ್ ಅಲ್ಲೇ ಎಲ್ಲ ಥಿಯೇಟರ್ಗೆ ಹೋಗಿ ನೋಡೋ ಮೈಂಡ್ ಸೆಟ್ ಅಲ್ಲಿ ಯಾರು ಇಲ್ಲ ಜನ. ಸೊ ಆ ತರದೊಂದು ಮೈಂಡ್ ಸೆಟ್ ಅಲ್ಲಿ ನಾವು ಮತ್ತೆ ಥಿಯೇಟರ್ಗೆ ಕರ್ಕೊಂಡ್ ಬರೋಂತ ಒಂದು ಪ್ರಯತ್ನ, ಕುಟುಂಬ ಸಮೇತರಾಗಿ ನೋಡ್ತಕ್ಕಂಥ ಸಿನಿಮಾ. ಯಾವುದೇ ಅಶ್ಲೀಲತೆ ಇಲ್ಲದೆ, ಯಾವುದೇ ಡಬಲ್ ಮೀನಿಂಗ್ ಡೈಲಾಗ್ಗಳಿಲ್ಲದೆ, ಒಂದು ವಿಷಯ ಅಂದ್ರೆ ನಾವೇನು ಮುಂಚೆ ಸಿನಿಮಾಗಳು ಒಂದು ಸಿನಿಮಾದಿಂದ ಒಂದು ಒಳ್ಳೆ ಮಾಹಿತಿನ ಏನು ಬಯಸ್ತಾ ಇದ್ರು, ಅಂದ್ರೆ ಏನು ಮಾರಲ್ ಏನ್ ಬಯಸ್ತಾ ಇದ್ರು, ನಾವು ರಾಜ್ಕುಮಾರ್ ಸರ್ ಸಿನಿಮಾಗಳು, ವಿಷ್ಣುವರ್ಧನ್ ಸರ್ ಸಿನಿಮಾಗಳು ನೋಡಿದಾಗ ಏನ್ ಬಯಸ್ತಾ ಇದ್ರು, ಆ ತರದ ಒಂದು ವಿಚಾರನ ಈ ಸಿನಿಮಾ ಮುಖಾಂತರ ನಾವು ನೋಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಮಾಡಿರೋ ಕರ್ಮ ನಮ್ಮನ್ನ ಯಾವತ್ತೂ ಬಿಡೋದಿಲ್ಲ, ನಮ್ಮ ಸುತ್ತಾನೆ ಸುತ್ತಾ ಇರುತ್ತೆ, ಅವತ್ತೆ ಕಾಡ್ತಾ ಇರುತ್ತೆ ಅನ್ನೋದನ್ನ ನಮ್ಮ ಡೈರೆಕ್ಟರ್ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಸಿನಿಮಾ ಮುಖಾಂತರ. ಅಂಡ್ ಆಕ್ಟರ್ ಹಿತೇಶ್ ಅವರು ತುಂಬಾ ಚೆನ್ನಾಗಿ ಅವರ ಫುಲ್ ಎಫೆಕ್ಟ್ ಎಲ್ಲ ಹಾಕಿ ಕೆಲಸ ಮಾಡಿ ತುಂಬಾ ನಮ್ಮ ಸಿನಿಮಾನ ಪ್ರೋತ್ಸಾಹಿಸಿ ಮತ್ತು ನಮ್ಮ ಹಿತೇಶ್ ಹಿರೇಮಠ ಅವರಿಗೆ ಎಲ್ಲರ ಬೆಂಬಲ ಕೊಟ್ಟು ಅವ್ರನ್ನ ಇನ್ನೂ ಹೆಚ್ಚು ಸಿನಿಮಾ ಮಾಡೋ ತರ ನೀವೆಲ್ಲ ಆಶೀರ್ವದಿಸ್ಬೇಕಂತ ಕೇಳ್ತೀನಿ. ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಮೃತ್ಯುಂಜಯ ಇದು ನನ್ನ ಮೊದಲನೇ ಸಿನಿಮಾ. ರಿಲೀಸ್ ಆಗ್ತಿರೋದು 2ನೇದು. ಲಕ್ಷ್ಯ ಅಂತ 2ನೇದು ಮಾಡಿದ್ವಿ, ಅದು ಬೇಗ ರಿಲೀಸ್ ಆಯ್ತು. ಸೊ ಹೀಗಾಗಿ ಶುರು ಮಾಡ್ಬೇಕು. ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಈ ತಾಲೂಕಿನ ಹುಡುಗ, ನಾನು ಸಿಂದಗಿಯ ಹುಡುಗ. NS ಹಿರೇಮಠ ಸಾಹೇಬ್ರು ಎಲ್ರಿಗೂ ಚಿರಪರಿಚಿತ. ಸೊ ಹಾಗಾಗಿ ನನ್ನ ತಂದೆ ತಾಯಿ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿರೋದಕ್ಕೆ ಯಾವಾಗ್ಲೂ ನಾನು ಅವರಿಗೆ ಚಿರಋಣಿಯಾಗಿರ್ತೀನಿ. ಮೃತ್ಯುಂಜಯ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ, ನಾವೊಂದು ಕೋವಿಡ್ ಅನ್ನೋ ಸಮಯದಲ್ಲಿ ಸಿನಿಮಾ ಅಂತ ಮಾಡ್ಬೇಕು, ಅವಾಗ ಜೀವನ ನಡೆಸೋದೇ ಬಹಳ ಕಷ್ಟದ ಪರಿಸ್ಥಿತಿ ಇತ್ತು ಎಲ್ಲರಿಗೂ ಗೊತ್ತಿರುವಂತ ಒಂದು ವಿಚಾರ ಅದು. ಆ ಒಂದು ಸಮಯದಲ್ಲಿ ನಮ್ಮ ನಿರ್ಮಾಪಕರಾದ ಶೈಲಜಾ ಮೇಡಮ್, ಆಮೇಲೆ ಡೈರೆಕ್ಟರ್ ಎಲ್ಲರೂ ಸೇರಿಬಿಟ್ಟು ಒಂದು ಪ್ರಯತ್ನ ಮಾಡಿ ಒಂದು ಒಳ್ಳೆ ಸಿನಿಮಾ, ಒಂದು ಕಂಟೆಂಟ್ ಮೂಲಕ ಬರ್ತಾ ಇದೀವಿ. ಹಾಗೂ ಏನಕ್ಕೆ ಉತ್ತರ ಕರ್ನಾಟಕ ಅಂದ್ರೆ, ಈಗಾಗಲೇ ನಿಮಗೆ ಸಿನಿಮಾ ರಿಲೀಸ್ಗಳ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಸಾಕಷ್ಟು ಸಿನಿಮಾಗಳು ಪ್ರತಿ ವಾರ ಬರೋದ್ರಿಂದ ಬಹಳ ಅವಕಾಶ ಕಡಿಮೆ ಆಗ್ತದೆ ರಿಲೀಸ್ಗೆ ಅಂತ. ಸೊ ಹೀಗಾಗಿ ಫಸ್ಟ್ ನಾವು ಉತ್ತರ ಕರ್ನಾಟಕದಿಂದ ಶುರು ಮಾಡಿ ಮುಂದಿನ ದಿನಗಳಲ್ಲಿ ಬೆಂಗಳೂರು ಹಾಗೂ ಬೇರೆ ಭಾಗಗಳಲ್ಲಿ ಪ್ಲಾನ್ ಮಾಡ್ಕೊಂಡಿದೀವಿ.
ಸಿಂದಗಿ ನಾಳೆ ರಿಲೀಸ್ ಆಗ್ತಿರೋದ್ರಿಂದ ಎಲ್ಲಾ ಜನತೆಗೂ ನಾನು ಕೈ ಮುಗಿದು ಕೇಳ್ಕೊತಾ ಇದೀನಿ, ಬಂದು ಆಶೀರ್ವದಿಸಿ ಎಲ್ಲಾ ಕನ್ನಡ ಸಿನಿಮಾಗಳನ್ನ ಉಳಿಸಿ ಅಂತ ಈ ಮೂಲಕ ಕೇಳ್ಕೊತಾ ಇದೀನಿ. ಥ್ಯಾಂಕ್ ಯು. ಒಂದು ಒಳ್ಳೆಯ ಸ್ಥಳಗಳಲ್ಲಿ ಈ ಒಂದು ಸಿನಿಮಾದ ಚಿತ್ರೀಕರಣ ಮಾಡಿ ಇವತ್ತು ಸಿಂದಗಿ ನಗರದಲ್ಲಿ ಈ ಚಿತ್ರ ಬಿಡುಗಡೆ ಆಗ್ತಾ ಇರುವುದು ನಮ್ಮ ಸಿಂದಗಿಗೆ ಅತ್ಯಂತ ಹೆಮ್ಮೆಯ ಸಂಗತಿ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ಇವತ್ತಿನ ಸಂದರ್ಭದಲ್ಲಿ ಸಿನಿಮಾ ರಂಗ ನಾನು ಒಬ್ಬ ಶಾಸಕನಾಗಿ ಮಾತಾಡೋಕ್ಕಿಂತ ಹೆಚ್ಚಿಗೆ ಒಬ್ಬ ಸಿನಿಮಾ ಥಿಯೇಟರ್ ಮಾಲಕ್ಕಾಗಿ ಈ ಸಂದರ್ಭದಲ್ಲಿ ನಾವು ಮಾತಾಡ್ಬೇಕಾಗ್ಯದ. ಯಾಕಂತಂದ್ರೆ ಸಿನಿಮಾ ರಂಗ ಅಂದ್ರೆ ಹಿಂದೊಂದು 20 ವರ್ಷಕ್ಕೆ ಹಿಂದಿನ ವರ್ಷ ಹೇಗಿತ್ತಪ್ಪ ಅಂತಂದ್ರ ಬಾಳೆ ಹಚ್ಚಿ 2-3 ತಾಸು ಬಾಳೆ ಹಚ್ಚಿ ತಿಗಡಿ ತೊಗೊಳಂತ ಸಂದರ್ಭ ಇತ್ತು. ಆದ್ರೆ ಏನಾಗ್ಯದ ಅಂದ್ರೆ ಸಿನಿಮಾ ಥಿಯೇಟರ್ಗೆ ಪ್ರೇಕ್ಷಕರು ಬಹುತೇಕ ಕಡಿಮೆ ಆಗ್ಯದ. ಯಾಕೆ ಕಡಿಮೆ ಆಗ್ಯದ ಅಂದ್ರೆ ನಮ್ಮಲ್ಲಿ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇಲ್ಲ. ನಮ್ಮಲ್ಲಿ ಯುವಕರು ಯುವ ನಿರ್ದೇಶಕರು ಯುವ ನಿರ್ಮಾಪಕರು ಸಿನಿಮಾ ರಂಗಕ್ಕೆ ಬರೋದು ಕಡಿಮೆ ಆಗಿದ್ರಿಂದ ಈ ಸಿನಿಮಾ ರಂಗ ಕುಸಿತಾ ಇದೆ. ಅಂತ ಒಂದು ಸಂದರ್ಭದಲ್ಲಿ ಸಹಿತ ನಮ್ಮ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ನಟರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ತಾವು ಬಹಳ ಶ್ರಮಪಟ್ಟು ಈ ಸಿನಿಮಾವನ್ನು ತಯಾರು ಮಾಡಿದ್ದೀರಿ. ನಾಳೆ ಸಿಂದಗಿ ನಗರದಲ್ಲಿ ಅಲ್ಲದೆ 12 ಚಿತ್ರಮಂದಿರಗಳಲ್ಲಿ ಏಕಕಾಲಕ್ಕೆ ಈ ಸಿನಿಮಾ ಬಿಡುಗಡೆ ಆಗೋದ್ರಿಂದ ಸಿನಿಮಾ ರಂಗ ಉಳಿಬೇಕು. ಯಾಕಂತಂದ್ರೆ ಸಿನಿಮಾ ರಂಗ ಉಳಿಯೋದ್ರಿಂದ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ ಎಲ್ಲ ರಂಗಗಳಲ್ಲಿ ಜನರಿಗೆ ಒಂದು ಒಳ್ಳೆಯ ಸಂದೇಶ ಕೊಡುವಂತ ರಂಗ ಯಾವ್ದಾರ ಇತ್ತಂದ್ರೆ ಅದು ಸಿನಿಮಾ ರಂಗ. ಎಷ್ಟೋ ಜನ ಹೇಳಿದ್ರಲ್ಲ, ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರಂತ ಹಿರಿಯ ಕಲಾವಿದರ ಏನು ಚಿತ್ರಗಳನ್ನು ನೋಡಿ ಬದುಕು ಬದಲಾವಣೆ ಮಾಡ್ಕೊಂಡವರು ಸಾವಿರಾರು ಜನ ಅದಾರ. ಅದಕ್ಕೆ ಅದ್ರೊಳಗಿರುವಂತ ಒಳ್ಳೆ ಸಂದೇಶವನ್ನ ಸಮಾಜ ಅರ್ಥೈಸ್ಕೊಂಡು ಬಹುಶಃ ಆ ಚಿತ್ರರಂಗವನ್ನ ಮತ್ತು ಎಲ್ಲ ಪ್ರೋತ್ಸಾಹಿತವಾದ ದೃಷ್ಟಿಯೊಳಗ ನಮ್ಮ ಭಾಗದೊಳಗೆ ಬಹಳ ಚೆನ್ನಾಗಿ ಮೂಡಿ ಬರಲಿ. ಅದೆಲ್ಲ ರೀತಿಯಿಂದ ಜನರು ಇವತ್ತೇನ್ ಆ ಚಿತ್ರವನ್ನು ಬೆಳೆಸುವಂತ ನಿಟ್ಟಿನೊಳಗೆ ಎಲ್ಲರೂ ಹಾರೈಸಿ ಎಲ್ಲ ಕಲಾ ತಂಡವನ್ನ ಬೆಳೆಸೋಣ ಅನ್ನುವಂತ ಮಾತನ್ನ ಹೇಳ್ತಾ, ವಿಶೇಷವಾಗಿ ತಾವೆಲ್ಲರೂ ಕೂಡ ನಮ್ಮ ತಾಲೂಕಿನ ಕುವರ, ಅದು ಒಂದು ರೀತಿಯಾಗಿ ನಮ್ಮ ನಟನಾಗಿ ಬೆಳೆಯುವಂತ ಕೆಲಸ. ನಾವೆಲ್ಲರೂ ಕೂಡ ತಾಲೂಕಿನ ಹೆಸರು ಬರಬೇಕಾದ್ರೆ ನಾವು ಅತಿ ಹೆಚ್ಚಿನ ರೀತಿಯಿಂದ ಪ್ರೋತ್ಸಾಹವನ್ನು ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಿಂದ ಅವರು ಚಿತ್ರವನ್ನ ಮಾಡುವಂತ ಅವಕಾಶವನ್ನ ಸಿಗಲಿ, ಅತಿ ಹೆಚ್ಚಿನ ರೀತಿಯಿಂದ ಕೂಡ ದಿನಗಳನ್ನ ಓಡಲಿ, ಎಲ್ಲರೂ ಸಹಕಾರವನ್ನು ನೀಡುವಂತ ಕೆಲಸ ನಿಮ್ಮೆಲ್ಲರ ಆಗಲಿ. ಅವರ ಕಲಾ ತಂಡಕ್ಕೆ ಎಲ್ಲಾ ಬಳಗೂ ಕೂಡ ಆ ಗುರುನಾಥನ ಆಶೀರ್ವಾದ, ಆ ಮಹಾದೇವನ ಆಶೀರ್ವಾದ ಸದಾಕಾಲ ಇರಲಿ ಅಂತ ಹೇಳುತ್ತಾ ನನ್ನೆರಡು ಮಾತುಗಳನ್ನು ಹೇಳ್ತೇನೆ. ಶುಭ.